ಹಾಯ್ ನಮಸ್ಕಾರ, ಪ್ಯಾಕ್ ಒಳ್ಳಿಗೆ ಸ್ವಾಗತ. ನಾನಿವತ್ತು ರೆಡಿಯಾಗಿ ಹೋಗ್ತಿದ್ದೇನೆ. ನಮ್ಮ ಬ್ಯಾಂಗ್ಳೂರಲ್ಲಿ ತುಳುನಾಡ ಜವನಿಯರು ಬ್ಯಾಂಗ್ಳೂರ್ ಇವರು ಅಷ್ಟಮಿ ದೈಸರ ಅಂತ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿಗೆ ಹೋಗ್ತಿದ್ದೇನೆ. ಬನ್ನಿ ಹೋಗುವ. ನಾನು ಹೋಗೋಕೆ ಯಕ್ಷಗಾನ ಆಗ್ತಿತ್ತು ನೋಡಿ. ಪುಟ್ಟ ಹುಡುಗ ಎಷ್ಟು ಚೆನ್ನಾಗಿ ಚೆಂಡೆ ಬಾರಿಸಿತ್ತು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ದೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಮಿಡ್ಲಲ್ಲಿ ಒಂದು ಪ್ರೇತ ಬರ್ಲಿಕ್ಕಿತ್ತು. ಪ್ರೇತದ ಸೀನ್ ನಡೀತಿತ್ತು. ಫುಲ್ಲು ಜನರ ಮಧ್ಯೆ ಹೋಗಿ ಒಳ್ಳೆ ಕ್ವಾಟ್ಲೆ ಮಾಡ್ತಿದ್ರು ಇವರು. ನೋಡಿ ಪ್ರೇತದ ಬತ್ತಾರ ನೋಡಿ ಪ್ರೇತದ್ದು. ಈ ಪ್ರೇತವನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಇಬ್ಬರಿಗೆ ಕಷ್ಟ ಆಗಿತ್ತು. ನಮ್ಮ ಸುಂದರ ಬಂಗಾಡಿ ಅವರಿದ್ದಾರೆ, ಸುಂದರ ಬಂಗಾಡಿ ಅಂತ, ಅವರು ಒಳ್ಳೆ ಕಾಮಿಡಿ ಆಕ್ಟರ್. ಅವರು ಚೆನ್ನಾಗಿತ್ತು, ಜನ ಎಲ್ಲ ಒಳ್ಳೆ ಎಂಜಾಯ್ ಮಾಡ್ತಿದ್ರು. ಹೇಳ್ಕೊಂಡು ಹೋಗೋದೇ ಕಷ್ಟ ಆಗಿತ್ತು ಆ ಪ್ರೇತವನ್ನ. ಅಲ್ಲಿಂದ ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಮಡಿಕೆ ಹೊಡೆಯೋ ಕಾರ್ಯಕ್ರಮ ನಡೀತಿತ್ತು. ಹೊರಗಡೆ ಎಲ್ಲ ತೆಂಗಿನಕಾಯಿ ಹೊಡೆಯೋದು, ಮಡಿಕೆ ಹೊಡೆಯೋದು, ಜಾರಿ ಕಂಬ ಎಲ್ಲ ಕಾಂಪಿಟೇಷನ್ ನಡೀತಿತ್ತು. ಎಲ್ಲ ನಮ್ಮ ಮಂಗಳೂರಿನವ್ರು ಸೇರ್ಕೊಂಡು ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡ ಇವೆಂಟ್ ಅನ್ನು ಮಾಡ್ತಿದ್ದಾರೆ. ಪ್ರತಿ ವರ್ಷ ತುಂಬ ಗ್ರ್ಯಾಂಡ್ ಇರುತ್ತೆ, ತುಂಬ ಜನ ಬರ್ತಾರೆ. ಈ ಸಲ ನಮ್ಮ ಮನೀಶ್ ಕೂಡ ಬಂದಿದ್ದ ಊರಿಂದ ಹೋಸ್ಟ್ ಮಾಡೋಕ್ಕೆ. ಆಮೇಲೆ ಚೈತನ್ಯ ಕೊಟ್ಟಾರಿ ಅಂತ ಇದ್ರು ಕರ್ನಾಟಕದವರು, ಅವ್ರು ಕೂಡ ಬಂದಿದ್ದು. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದ ಕಾರಣ ಸ್ವಲ್ಪ ಅರ್ಜೆಂಟಲ್ಲಿ ಬಂದೆ. ಎಲ್ಲ ಕಾರ್ಯಕ್ರಮ ಸ್ವಲ್ಪ ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡು ಮತ್ತೆ ಬಂದೆ. ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ ಹತ್ರ ಹೋದ್ರೆ ಅವಲಕ್ಕಿ ತಿನ್ನುವ ಸ್ಪರ್ಧೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಒಬ್ರು ಕರೆಕ್ಟ್ ಮಡಿಕೆ ಹತ್ರ ಹೋಗಿದ್ರು. ಹೊಡಿತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಫೈನಲಿ ಅಣ್ಣ ಹೊಡಿತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೂ ವೆಯ್ಟ್ ಮಾಡ್ತಿದ್ರು ತುಂಬ ಹೊತ್ತಿಂತ. ಫೈನಲಿ ಅಣ್ಣ ಬಲವಾಗಿ ಬೀಸಿ ಸಟ್ಪಟ್ ದುಡುಮು ಮಾಡಿದ್ರು. ಮಡಿಕೆ ಅಂತೂ ಹೊಡೆದ್ರು. ಈಗ ನೆಕ್ಸ್ಟ್ ಮತ್ತೆ ಅವಲಕ್ಕಿ ತಿನ್ನೋದು, ಪುಡಿ ಅವಲಕ್ಕಿಯನ್ನು ತಿನ್ಬೇಕು ಚೆನ್ನಾಗಿ. बजिल कॉस्टली था ये लीड उठला आराम से दिल्ली आई मुंड बाकी तक तिंतीर ಅದು ಕಡೆಯತ್ತ ಗಲಿಗೆ ಆಮೇಲೆ ನಿಮಗೆ ಚೆನ್ನಾಗಿದೆ ಹತ್ರ ಒಂದು ಪ್ರೋಗ್ರಾಮ್ ಹೋಗ್ಲಿಕ್ಕಿದ್ದ ಕಾರಣ ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ನಾನು ಅಲ್ಲಿಂದ ಮತ್ತೆ ಹೊರಟು ಮತ್ತೆ ನಾನು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಈಗ ಮತ್ತೆ ರೂಮ್ಗೆ ಹೋಗಿ ಮತ್ತೆ ಬೇರೆ ಬ್ಯಾಗ್ ಎಲ್ಲ ಹಿಡ್ಕೊಂಡು ಮತ್ತೆ ಈವೆಂಟ್ಗೆ ಹೋಗಬೇಕು. ಮನೆಗೆ ಬಂದು ಊಟ ಮಾಡಿ ಅರ್ಜೆಂಟಲ್ಲಿ ಸುಷ್ಮಿತಾ ಅವ್ರು ಕಾಯ್ತಿದ್ರು. ಮತ್ತೆ ಕಂಠೀರವ ಸ್ಟುಡಿಯೋದ ಹತ್ರ ಹೋಗ್ತಾ ಇದ್ದೇನೆ. ಅಲ್ಲಿಂದ ನಂತರ ನಮ್ಮ ಕಾರ್ಯಕ್ರಮ ಚೆನ್ನಾಗಿದೆ. ಊಟ ಕೊಡಿಸ್ತೀನಿ ಅಂತ ನಾನ್ ವೆಜ್ಗೆ ಹೋಗ್ತಾರೆ. ನಾನ್ ವೆಜ್ ಆದ್ರೆ ನನ್ಗೆ ಯಾರು ಕೇರೆ ಮಾಡಲ್ಲ. ಹಳ್ಳಿ ನೆನಪು ಅಂತ ನೋಡಿ, ಅಲ್ಲಿ ಹುಲಿ ಕಾರ್ತಿಕ್ ಅವರು ಹೋಗ್ತಿದ್ದಾರೆ. ಊಟ ಕೊಡ್ಸಕ್ ಕರ್ಕೊಂಬಂದಿದ್ದಾಳೆ. ಹಳ್ಳಿ ನೆನಪು ಎಲ್ಲ ಚೆನ್ನಾಗಿ ತಿಂದ್ರು. ಸುಷ್ಮಿತಾ ಪಾರ್ಟಿ ಕೊಡಿಸಿದ್ಲು ನೋಡಿ. ಸುಷ್ಮಿತಾ ಟೀ ಕುಡಿತಾರೆ. ಸೇಮ್ ವೈಟು ಜಗಪ್ಪನ ನೆನೆಸ್ಕೊಂಡು ಏನಿಲ್ಲ. ಈ ತರ ಗೊಂಬೆ ನಂಗೆ ಇಷ್ಟ. ಯಾಕಂದ್ರೆ ಬೈದ್ರೆ ಬೈಸ್ಕೊಳತ್ತೆ, ಹೊಡೆದ್ರೆ ಹೊಡ್ಸ್ಕೊಳತ್ತೆ. ಆಮೇಲೆ
ಇಲ್ಲಿ ನೋಡಿ ಪಾಪ ಹುಲಿಕಾರ್ತಿ ಸ್ಕಿಟ್ ಮಾಡ್ತಾ ಸ್ಟೇಜಿನ ಒಂದು ಕಾಲು ಕೆಳಗೆ ಪಾಪ ಬಿದ್ದು ಮತ್ತೆ ಅಲ್ಲಿಂದ ಎದ್ದು ಹೋಗಿ ಸ್ಕಿಟ್ ಮಾಡ್ತಿದ್ದಾನೆ. ತುಂಬ ಚೆನ್ನಾಗಿತ್ತು ಇವ್ರದ್ದೊಂದು ಸ್ಕಿಟ್ಟು, ನಾನು ಎಂಜಾಯ್ ಮಾಡಿದೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಸುಷ್ಮಿತಾ ಮಿಡ್ ನೈಟ್ ಅಲ್ಲಿ ಕದ್ದು ತಂದಿದ್ದು ಬೇರೆಯವ್ರ ಗದ್ದೆಗೂ. ಯಾಕೆ ಈ ತರ ಎಲ್ಲ ಕದ್ದು ತರ್ತೀಯ? ಸುಮ್ಮನೆ ಬೇಡ ಅಂದ್ರು ಈ ಕದ್ದು ತಂದವಳೆ. ಹುಂಗಿಗೆ ಇದು ಚೆನ್ನಾಗಿದೆ. ಹೌದ್ರಾ? ಇವರೆಲ್ಲ ನೋಡ್ರು ಕರೆಕ್ಟ್ ಅಲ್ಲ ನೋಡೆ. ಓ ಇದು ನಂದಾಗಿಲ್ಲ, ನಿಮ್ಗಂತ ಹಿಂಗಾಗಿದೆ. ಹಿಂಗ್ ಹೇಳಿದ್ರೆ ಅದು ಅರ್ಧ ಉಳಿತಾರೆ. ಹಿಡಿಬೇಕು. ಓ ಗಾಡಿಗೆ ನೋಡಿ. ಇನ್ನು ಉಚ್ಚಯಾಗಿ ನಿಲ್ತಿದ್ರೆ ಪರವಾಗಿಲ್ಲ, ಜೋಳ ನಮ್ದಂತ ಅರ್ಧ ತಿಂದಾಗಿತ್ತು. ಪಾಪ ಸುಷ್ಮಿತಾ ತುಂಬ ಟ್ರೈ ಮಾಡ್ತಿದ್ಲು. ಇವಳು ನೋಡಿ ಹೆಂಗೆ ತಿಂತಾವಳೆ. ಹಂಗಲ್ಲ ಕಣೇ, ಕಾರ್ತಿ ಇದು ತೆಗೆದು ಕೊಡಿ ಅಂದಾಗ ಕಾರ್ತಿ ಪಾಪ ತೆಗೆದು ಕೊಡ್ತಿದ್ದಾರೆ ನೋಡಿ. ಇಷ್ಟೇ ಸಿಂಪಲ್, ಬಲವಾಗಿ ಅದನ್ನು ಮುರಿಬೇಕು ಅಷ್ಟೇ. ಅಂತೂ ಫೈನಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾನು ಸುಷ್ಮಿತಾ ಅವರ ಮನೆಯಿಂದ ಕ್ಯಾಬ್ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಮತ್ತೆ ನಿನ್ನೆ ಎಲ್ಲಿ ಪ್ರೋಗ್ರಾಮ್ಗೆ ಹೋಗಿದ್ನೋ ಅದೇ ಜಾಗದಲ್ಲಿ ನೋಡಿ, ಅಷ್ಟಮಿ ದೈಸರಕ್ಕೆ ಹೋಗಿದ್ದ ಜಾಗದಲ್ಲಿ ಮತ್ತೊಂದು ರೌಂಡ್ ಆಗಿ ಹೋಗ್ಕೊಂಡು ಸುತ್ತ ಹಾಕೊಂಡು ಬಂದು ನಾನು ಮತ್ತೆ ನನ್ನ ಮನೆ ಕಡೆಗೆ ಹೊರಟೆ. ಇದಾಗಿತ್ತು ನನ್ನ ಇವತ್ತಿನ ದಿನಚರಿ. ಮುಂದಿನ ವಿಡಿಯೋಕ್ಕಾಗಿ ನೋಡ್ತಾ ಇರಿ. ಪ್ಯಾಕು.